ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಗುರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೊಸ ವಿಡಿಯೋಗಳನ್ನು ಮಾಡೋಕ್ಕೆ ಸಪೋರ್ಟ್ ಮಾಡಿ. ಇವತ್ತು MS ವರ್ಡ್ ನಲ್ಲಿ ಯಾವ ರೀತಿ ವರ್ಕ್ ಮಾಡೋದನ್ನು ನೋಡೋಣ. MS ವರ್ಡ್ನಲ್ಲಿ ಲೆಟರ್ ಟೈಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. MS ವರ್ಡನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲೇದಾಗಿ ನಾವು ಸ್ಟಾರ್ಟ್ ಮೆನುಗೆ ಹೋಗಬೇಕು. ನಂತರ ಇಲ್ಲಿ ಆಲ್ ಪ್ರೋಗ್ರಾಮ್ಸ್ನ ಕ್ಲಿಕ್ ಮಾಡಬೇಕು. ಇಲ್ಲಿ MS ಆಫೀಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ MS ಆಫೀಸ್ ವರ್ಡ್ 2007 ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿ MS ವರ್ಡ್ ಫೈಲ್ ಓಪನ್ ಆಗುತ್ತೆ. MS ವರ್ಡ್ ಫೈಲು ಈ ರೀತಿ ಓಪನ್ ಆಗುತ್ತೆ. ಇದು ಮೇಲ್ಗಡೆ ಕಾಣೋದನ್ನು ಟಾಸ್ಕ್ ಬಾರ್ ಅಂತೀವಿ, ಟೈಟಲ್ ಬಾರ್ ಅಂತೀವಿ. ಟೈಟಲ್ ಬಾರಲ್ಲಿ ನಾವು ಫೈಲ್ಗೆ ಏನು ನೇಮ್ ಕೊಟ್ಟಿರ್ತೀವಿ ಅದು ತೋರಿಸ್ತಾ ಇರುತ್ತೆ. ಸದ್ಯಕ್ಕೆ ನಾವು ಇದಕ್ಕೆ ಈ ಫೈಲ್ಗೆ ಯಾವುದೇ ನೇಮ್ ಕೊಟ್ಟಿಲ್ಲ, ಅದರಿಂದ ಡಾಕ್ಯುಮೆಂಟ್ 1 ಅಂತ ತೋರಿಸ್ತಾ ಇದೆ. ಇದು ನಾವು ಟೈಪ್ ಮಾಡಬೇಕಾಗಿರೋಂಥ ಏರಿಯಾ. ಇದನ್ನು ನಾವು ಕರ್ಸರ್ ಅಂತ ಕಾಣ್ತೀವಿ, ಬ್ಲಿಂಕ್ ಆಗ್ತಾ ಇದೆಯಲ್ಲ ಅದು ಕರ್ಸರ್. ಕೀಬೋರ್ಡ್ನಲ್ಲಿ ಈಗ ಏನಾದರೂ ಒಂದು ನೇಮ್ನ ಟೈಪ್ ಮಾಡೋಣ. RAVI ರವಿ ಅಂತಂದು. ಈ ರವಿ ಅನ್ನೋ ವರ್ಡ್ನ ಸೆಲೆಕ್ಟ್ ಮಾಡಬೇಕು. ಮೌಸಲ್ಲಿ ಲೆಫ್ಟ್ ಸೈಡ್ ಬಟನ್ನ ಹಿಡ್ಕೊಂಡು ಪ್ರೆಸ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಈಗ ರವಿ ಅನ್ನೋ ವರ್ಡ್ನ ನಾವು ದೊಡ್ಡದಾಗಿ ಮಾಡಬೇಕು ಅಂತಂದರೆ ಇಲ್ಲಿರುತ್ತೆ ಒಂದು ಸೈಜ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ತಗೋಬೇಕು. 24 ಸೈಜ್ ಇರಲಿ. ಈ ರವಿ ಅನ್ನೋ ವರ್ಡ್ನ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾವು ಬೋಲ್ಡ್ ಮಾಡಬೇಕು. ಅಂತಂದರೆ ಇಲ್ಲಿದೆ ನೋಡಿ B ಅಂತಂದು, ಇದನ್ನು ಕ್ಲಿಕ್ ಮಾಡಬೇಕು. ಇದು ಬೋಲ್ಡ್ ಆಯಿತು. ನೆಕ್ಸ್ಟು ಈ ರವಿ ಅನ್ನೋ ವರ್ಡ್ನ ಇಟ್ಯಾಲಿಕ್ ಮಾಡಬೇಕಂತಂದರೆ ಇಲ್ಲಿದೆ ನೋಡಿ I ಅಂತಂದು, ಇದನ್ನು ಕ್ಲಿಕ್ ಮಾಡಬೇಕು. ಓಕೆ. ನೆಕ್ಸ್ಟು ಮತ್ತೆ ಇದೇ ರವಿ ಅನ್ನೋ ವರ್ಡನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಅಂಡರ್ಲೈನ್ ಹಾಕ್ಬೇಕಂತಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಓಕೆ. ಈಗ ನೆಕ್ಸ್ಟು ಅಂಡರ್ಲೈನ್ ಬೇಡಪ್ಪ ಅಂದರೆ ಮತ್ತೆ ಅದೇ U ಮೇಲೆ ಕ್ಲಿಕ್ ಮಾಡಬೇಕು, ಹೋಗುತ್ತೆ. ಈ ರವಿ ಅನ್ನೋ ಹೆಸರು ಕಲರ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ A ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಯಾವ ಕಲರ್ ಬೇಕು ಆ ಕಲರ್ನ ತಗೊಳ್ಬೋದು. ಓಕೆನಾ. ಇನ್ನು ಇದು ಫಾಂಟ್ ಸ್ಟೈಲ್ ಇಲ್ಲಿದೆಯಲ್ಲ ಯಾರೋ ಮಾರ್ಕ್ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಫಾಂಟ್ ಸ್ಟೈಲ್ ಇರುತ್ತೆ. ಏರಿಯಲ್ ಬ್ಲ್ಯಾಕು, ಅರೈಲ್ ಬ್ಲ್ಯಾಕು, ಟೈಮ್ಸ್ ನ್ಯೂ ರೋಮನ್ ಅಂತ ಇರುತ್ತೆ. ಕಾಮನ್ ಆಗಿ ಟೈಮ್ಸ್ ನ್ಯೂ ರೋಮನ್ ಡಿಫಾಲ್ಟಾಗಿ ಜಾಸ್ತಿ ಯೂಸ್ ಮಾಡೋದು ಟೈಮ್ಸ್ ನ್ಯೂ ರೋಮನ್. ಇಲ್ಲಿ ನೋಡಿ ಟೈಮ್ಸ್ ನ್ಯೂ ರೋಮನ್, ಅದನ್ನು ಕ್ಲಿಕ್ ಮಾಡೋಣ. ಮತ್ತು ಈ ರವಿ ಅನ್ನೋ ವರ್ಡನ್ನು ಕಾಪಿ ಮಾಡೋಣ. ಸೆಲೆಕ್ಟ್ ಮಾಡಿ ಇಲ್ಲಿ ಕಾಪಿ ಅಂತ ಇದೆಯಲ್ಲ ಕಾಪಿ ಮಾಡೋದು. ಮತ್ತು ಇಲ್ಲಿ ಪೇಸ್ಟ್ ಅಂತಿದೆಯಲ್ಲ ಪೇಸ್ಟ್ ಮಾಡೋದು. ಎಷ್ಟು ಸಲ ಆದರೆ ಪೇಸ್ಟ್ ಮಾಡ್ಬೋದು. ಕರ್ಸರ್ ಎಲ್ಲಿರುತ್ತೆ ಅಲ್ಲಿ ಪೇಸ್ಟ್ ಆಗುತ್ತೆ. ಮತ್ತು ಪೇಸ್ಟ್ ಎಷ್ಟು ಸಲ ಆದರೆ ಪೇಸ್ಟ್ ಮಾಡ್ಬೋದು. ಈಗ ಈ ರವಿ ಅನ್ನೋ ವರ್ಡ್ನ ಸೆಂಟ್ರಿಗೆ ತರಬೇಕಂತಂದರೆ ಇಲ್ಲಿದೆ ನೋಡಿ ಅಲೈನ್ಮೆಂಟ್ಸ್, ಇವೆಲ್ಲ ಅಲೈನ್ಮೆಂಟ್ಸ್ ಅಂತಾರೆ. ಓಕೆ.
ಲೆಫ್ಟ್ ಸೈಡ್ ಅಲೈನ್ಮೆಂಟ್ಸು, ಸೆಂಟ್ರಲ್ ಸೈಡ್ ಅಲೈನ್ಮೆಂಟು, ರೈಟ್ ಸೈಡ್ ಅಲೈನ್ಮೆಂಟು. ಇದು ಜಸ್ಟಿಫೈ. ಲೆಫ್ಟ್ ಅಂದರೆ ಇದು ಸದ್ಯಕ್ಕೆ ಲೆಫ್ಟಲ್ಲಿದೆ ಈ ಸೆಂಟೆನ್ಸ್. ಆ್ಯಕ್ಚುಲಿ ಸೆಂಟೆನ್ಸ್ ಅನ್ಕೊಳ್ಳೋಣ. ಇದು ಲೆಫ್ಟ್ ಸೈಡ್ ಇದೆ. ಇದು ಸೆಂಟ್ರಿಂಗ್ ಮಾಡಬೇಕಂತಂದರೆ ಇದನ್ನು ಕ್ಲಿಕ್ ಮಾಡಬೇಕು. ರೈಟ್ ಸೈಡ್ ಬೇಕಂದರೆ ರೈಟ್ ಸೈಡನ್ನ ಕ್ಲಿಕ್ ಮಾಡಬೇಕು. ಮತ್ತು ಬೇಡ ಲೆಫ್ಟಿಗೆ ಅಂದರೆ ಲೆಫ್ಟಿಗೆ. ಅಲೈನ್ಮೆಂಟ್ ಜಸ್ಟಿಫೈ ಅಂತಂದರೆ ನಾವು ಲೆಟ್ರ್ ಟೈಪ್ ಮಾಡಿದಾಗ ಸಿ ಇದು ಈಕ್ವಲ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಅದನ್ನು ಜಸ್ಟಿಫೈ ಅಂತೀವಿ. ಈಗ ನೆಕ್ಸ್ಟು ಏನಾದರೂ ನಂಬರ್ಸ್ ಹಾಕ್ಬೇಕಂತಂದರೆ ಇಲ್ಲಿದೆ ನೋಡಿ, ಒಂದು ಸೆಕೆಂಡ್. ಈ ನಂಬರ್ಸ್ ಹಾಕ್ಬೇಕಂದ್ರೆ ಇಲ್ಲಿರುತ್ತೆ ನೋಡಿ, ಯಾವ ರೀತಿ ಬೇಕೋ ಆ ರೀತಿ. ಇದನ್ನು ತೊಗೊಂಡು ಸದ್ಯಕ್ಕೆ ರವಿ ಎಂಟ್ರ್ ಹೊಡೆಯೋಣ, ರಾಮ್ ಎಂಟ್ರ್ ಹೊಡೆಯೋಣ. ಆಟೋಮೆಟಿಕ್ಕಾಗಿ ಕಂಟಿನ್ಯೂ ನಂಬರ್ ಎಂಟ್ರ್ ಆಗ್ತಾ ಹೋಗುತ್ತೆ. ರಾಜು. ಓಕೆ, ನಂಬರ್ಸ್ ಬೇಡಪ್ಪ ಅಂದರೆ ಬುಲೆಟ್ಸ್ ಹಾಕೋಬೋದು. ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿದೆ ನೋಡಿ, ನಮ್ಗೆ ಯಾವ ಬುಲೆಟ್ಸ್ ಬೇಕು, ಈ ರೀತಿ ಬೇಕಂದ್ರೆ ಈ ರೀತಿ, ಈ ರೀತಿ ಬೇಕಂದ್ರೆ ಈ ರೀತಿ, ಈ ರೀತಿ ಬುಲೆಟ್ಸ್ ಹಾಕೋದು. ನೆಕ್ಸ್ಟ್ ಇದನ್ನು ಈ ಸೆಂಟೆನ್ಸ್ನ ಹೈಲೈಟ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಹೈಲೈಟ್ ಮಾಡೋದು. ಇದನ್ನು ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಇರುತ್ತೆ, ಆ ಟೆಕ್ಸ್ಟ್ನ ಹೈಲೈಟ್ ಮಾಡೋದು. ಹೋಮಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು ಗೊತ್ತಾಯಿತು, ಸೈಜ್ ಚೇಂಜ್ ಮಾಡೋದು ಗೊತ್ತಾಯಿತು, ಮತ್ತು ಬೋಲ್ಡ್ ಮಾಡೋದು ಗೊತ್ತಾಯಿತು, ಇಟಾಲಿಕ್ ಮಾಡೋದು ಗೊತ್ತಾಯಿತು, ಅಂಡರ್ಲೈನ್ ಹಾಕೋದು ಗೊತ್ತಾಯಿತು, ಕಾಪಿ ಪೇಸ್ಟ್ ಮಾಡೋದು ಗೊತ್ತಾಯಿತು, ಹೈಲೈಟ್ ಮಾಡೋದು ಗೊತ್ತಾಯಿತು, ಅಲೈನ್ಮೆಂಟ್ಸ್ ಲೆಫ್ಟು, ಸೆಂಟರ್, ರೈಟ್, ಜಸ್ಟಿಫೈ ಮಾಡೋದು ಗೊತ್ತಾಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಇದೊಂದು ಲೆಟ್ರ್ ಅಂದ್ಕೊಳ್ಳೋಣ. ನನಗೆ ಇದರಲ್ಲಿ ನನಗೆ ರಾಮು ಅನ್ನೋ ಹೆಸರು ಫೈಂಡ್ ಮಾಡಬೇಕು, ಹುಡುಕಬೇಕು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ ಫೈಂಡ್, ಇದನ್ನು ಕ್ಲಿಕ್ ಮಾಡಬೇಕು. ಫೈಂಡಲ್ಲಿ ಕ್ಲಿಕ್ ಮಾಡಿ ಈಗ ರಾಮು ಅಂತ ಟೈಪ್ ಮಾಡಿ ಫೈಂಡ್ ನೆಕ್ಸ್ಟ್ ಅಂದರೆ ರಾಮು ತೋರಿಸುತ್ತೆ ಎಲ್ಲಿದೆ ಅಂತಂದು. ಈ ರಾಮು ಅನ್ನೋ ನನಗೆ ಈ ರಾಮು ಅನ್ನೋ ಜಾಗದಲ್ಲಿ ಬೇರೆ ಹೆಸರು ಬೇಕಾಗಿರುತ್ತೆ. ಅದನ್ನು ರಿಪ್ಲೇಸ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ರಿಪ್ಲೇಸ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ರಾಮು ಅನ್ನೋ ಜಾಗದಲ್ಲಿ ನಾನು ಪವನ್ ಅಂತ ಟೈಪ್ ಮಾಡ್ತೀನಿ. ರಿಪ್ಲೇಸ್ ಆಗಂದರೆ ಎಲ್ಲೆಲ್ಲಿ ರಾಮು ಅಂತ ಹೆಸರಿದೆಲ್ಲ ಪವನ್ ಅಂತ ರಿಪ್ಲೇಸ್ ಆಗುತ್ತೆ. ಓಕೆ, ರಿಪ್ಲೇಸ್. ಓಕೆ, ರಾಮು ಹೋಗಿ ಪವನ್ ಅಂತ ರಿಪ್ಲೇಸ್ ಆಯಿತು. ಇದು ಇಲ್ಲಿ ಕಾಣುತ್ತಾ ಇದೆಯಲ್ಲ, ಫೈಂಡ್ ಆ್ಯಂಡ್ ರಿಪ್ಲೇಸ್ ಇದು. ನೆಕ್ಸ್ಟು ಈಗ ಇದನ್ನು ಸೇವ್ ಮಾಡೋಣ. ಯಾವ ರೀತಿ ಗೊತ್ತಲ್ಲ ಸೇವ್ ಮಾಡೋದಂದರೆ, ಇಲ್ಲಿದೆಯಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಕ್ಲಿಕ್ ಮಾಡಬೇಕು. ಇದನ್ನು ಎಲ್ಲಿ ಸೇವ್ ಮಾಡೋಣಪ್ಪ ಅಂತಂದರೆ